ಎಲ್ಲರಿಗೂ ನಮಸ್ಕಾರ. ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ದೊಡ್ಡಬಾತಿ ಗ್ರಾಮದಲ್ಲಿದ್ದೀವಿ. ನಾವು ಇವತ್ತು ಬಂದಿರೋಂಥ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಬಾತಿ ನಾಗರಾಜ್ ಅಂಡ್ ಕಂಪನಿ ಅನ್ನೋ ಒಂದು ಶೋರೂಮ್ಗೆ ಬಂದಿದ್ದೀವಿ. ಇದರಲ್ಲಿ ರೈತರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಉಪಕರಣಗಳು ಕೂಡ ಅವೈಲೇಬಲ್ ಇದಾವೆ. ಯಾವ್ಯಾವ ರೀತಿಯ ಉಪಕರಣಗಳಿದಾವೆ ಅಂತ ನಮ್ಗೆ ಇದರ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡಲು ಶೋರೂಮ್ ನ ಓನರ್ ಆದಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಂದನೇ ಇದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತ. ಈ ಕಂಪನಿಯನ್ನು ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? ಈ ಬಾತಿ ನಾಗರಾಜ್ ಅಂಡ್ ಕಂಪನಿ ಅಂತ ಓಪನ್ ಮಾಡಿ 2017 ಆಗಸ್ಟ್ 6ನೇ ತಾರೀಕು, ಅಂದ್ರೆ ಈಗ 9ನೇ ವರ್ಷ ರನ್ನಿಂಗ್. ನಾವು ಇದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಭತ್ತ ಕೊಯ್ಯೋ ಮಿಷಿನ್, ಹಾರ್ವೆಸ್ಟರ್ ಮಿಷಿನ್, ಈ ಕಂಬೈನ್ಡ್ ಹಾರ್ವೆಸ್ಟರ್ ಅಂತಾರಲ್ಲ, ಆ ಮಿಷಿನ್ ಅನ್ನ ನಾವು ಸ್ವಂತ 2011ನೇ ಇಸ್ವಿಯಲ್ಲಿ, ಅಂದ್ರೆ 15 ವರ್ಷ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್. ಇದು ಮಿಷನ್ ಅನ್ನ ಫಸ್ಟ್ ತಗೊಂಡು ನಾವು ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯಗಳಿಗೆ ಸುತ್ತಾಡಿ, ತದನಂತರ ನಾನು 2017ರಲ್ಲಿ ಬಾತಿ ನಾಗರಾಜ್ ಅಂಡ್ ಕಂಪನಿ ಅನ್ನೋ ಹೆಸರ ಮೇಲೆ ನಾವು ಸ್ಪೇರ್ ಪಾರ್ಟ್ಸ್ ಮತ್ತೆ ಅಗ್ರಿ ಇಂಪ್ಲಿಮೆಂಟ್ಸ್ನ ಶುರು ಮಾಡಿದ್ವಿ. ತದನಂತರ 2018ರಲ್ಲಿ ನಮಗೆ ಏಸ್ ಆಕ್ಷನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಅಂತೇಳಿ ನಮ್ಮ ಇಂಡಿಯಾಸ್ ನಂಬರ್ 1 ಕ್ರೈನ್ ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ದು ಅಗ್ರಿಕಲ್ಚರ್ ಅಲ್ಲಿ ಅವರು ಟ್ರ್ಯಾಕ್ಟರ್ಸು ಮತ್ತೆ ಹಾರ್ವೆಸ್ಟರ್, ಕಂಬೈನ್ ಹಾರ್ವೆಸ್ಟರ್ ಅಲ್ಲಿ ಅವರು ನಮ್ಮ ಅಪ್ರೋಚ್ ಮಾಡಿದಾಗ ನಾನು ಕಂಬೈನ್ ಹಾರ್ವೆಸ್ಟರ್ ಸೆಗ್ಮೆಂಟ್ ಅಲ್ಲಿ ತಗೊಂಡ್ಬಿಟ್ಟು 2018ರಲ್ಲಿ 8 ಮಿಷನ್ ಅನ್ನ ನಾನು ಕಸ್ಟಮರ್ಗೆ ಡೆಲಿವರಿ ಕೊಟ್ಟೆ. ಅದರಲ್ಲಿ ನಾವು ಸ್ವಂತ ತಗೊಂಡ್ವಿ. ತದನಂತರ 2019-20ರಲ್ಲಿ 78 ಮಿಷನ್ ನಾನು ಇಡೀ ಕರ್ನಾಟಕದಲ್ಲಿ, ಅಂದ್ರೆ ತದನಂತರ ನಾವೇನ್ ಮಾಡಿದ್ವಿ ಅಂದ್ರೆ ಹಾವೇರಿ ಡಿಸ್ಟಿಕ್ಕು, ದಾವಣಗೆರೆ ಡಿಸ್ಟಿಕ್ಕು, ಚಿತ್ರದುರ್ಗ ಡಿಸ್ಟಿಕ್ಕು, ಶಿವಮೊಗ್ಗ ಡಿಸ್ಟಿಕ್ಕು, ಕೊಪ್ಪಳ ಡಿಸ್ಟಿಕ್ಕು, ರಾಯಚೂರು ಡಿಸ್ಟಿಕ್ಕು, ಬಳ್ಳಾರಿ ಮತ್ತೆ ಯಾದಗಿರಿ, ಇದೆಲ್ಲಾ ಡಿಸ್ಟಿಕ್ ಅನ್ನು ನನಗೆ ಕೊಟ್ಟಾಗ ಮತ್ತೆ ಸಿಂಧನೂರಲ್ಲಿ ಒಂದು ಬಾತಿ ನಾಗರಾಜ್ ಕಂಪನಿ ಅಂತ ಹೇಳಿ 2019ರಲ್ಲಿ ಓಪನ್ ಮಾಡಿ ನಾವು 2019-20ನೇ ಸಾಲಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಕ್ಕೆ 20 ಮಿಷನ್ ಅನ್ನ ಒಂದೇ ಟೈಮಲ್ಲಿ ನಾವು ಡೆಲಿವರಿ ಕೊಟ್ಟು ಅದರಲ್ಲಿ ಒಂದು ಹೆಸರನ್ನ, ಪ್ರಖ್ಯಾತಿ ಹೆಸರನ್ನ ನಾನು ಪಡೆದುಕೊಂಡಿದ್ದೀನಿ. ಆಸ್ ವೆಲ್ ಆಸ್ ಅದು ಒಂದು ನನ್ನ ಲೈಫಲ್ಲಿ ಅದೊಂದು ದಾಖಲೆ, ಬೆಂಚ್ ಮಾರ್ಕ್. ಅಂಡ್ ನಮ್ಮ ಆಕ್ಷನ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ನಮ್ಮ ಏಸ್ ಕಂಪನಿಯಲ್ಲೂ ಕೂಡ ಸಿಂಗಲ್ ಇನ್ಸ್ಟಿಟ್ಯೂಷನ್, ಸಿಂಗಲ್ ಕಸ್ಟಮರಿಗೆ 20 ಹಾರ್ವೆಸ್ಟರ್ ಮಷಿನ್ಸ್ ನ ಕೊಟ್ಟಿಲ್ಲ ಅವರು. ಅದರಲ್ಲಿ ನಮ್ದು ಒಂದು ಅಳಿಲು ಸೇವೆ ಅನ್ನೋ ರೀತಿಯಲ್ಲಿ ಮಾಡಿದ್ದೇವೆ. ಅದ ನಂತರ ನಮ್ಮಲ್ಲಿ ಈಗ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಬಿಟ್ರೆ ಅಗ್ರಿ ಇಂಪ್ಲಿಮೆಂಟ್ಸ್ ಒಂದು ಕಲ್ಟಿವೇಟರ್ ಬಂತು, ಬಲರಾಮ್ ಬಂತು, ಕುಂಟಿ ಬಂತು, ಡಕ್ ಫುಟ್ ಬಂತು, ತದನಂತರ ಬಾಂಡ್ಲಿ ಅಂತಾರೆ, ಡಿಸ್ಕ್ಯಾರೋ ಬಂತು, ರೋಟಾವೇಟರ್ ಬಂತು, ಮತ್ತೆ ಬೈಲರ್ ಬಂತು, ಮತ್ತೆ ಸ್ಲ್ಯಾಶರ್ ಬಂತು. ತದನಂತರ ನಿಮಗೆ ಈಗ ರೋಟೋ ಡಿಸ್ಕ್ಯಾರೋ ಅಂತ ಬಂದಿದೆ, ಅದು ಒಂದು. ಈ ರೋಟೋ ಕಿಂಗ್ ಕಂಪ್ನಿದು ನಾವು ಅದನ್ನೆಲ್ಲ ಮಾಡ್ತಾ ಇದೀವಿ. ಎಸ್ ರೋಟಾವೇಟರ್ನು ಕೂಡ ನಾವು ಮಾಡಿದೀವಿ ಇದಕ್ಕಿಂತ ಮುಂಚೆ. ಇವಾಗ ರೋಟಾವೇಟರ್ ಸ್ವಲ್ಪ ಇದು ಆದ್ಮೇಲೆ ನಾನು ರೋಟೋ ಕಿಂಗ್ ಅಂತ ಹೇಳಿ ನಂದು ಸಿಸ್ಟರ್ ಕನ್ಸರ್ನ್ ಫರ್ಮ್ ಇದೆ, ಆ ಫರ್ಮ್ ಮೇಲೆ ನಾನು ವಿಭಾ ಟ್ರೇಡರ್ಸ್ ಅಂತ ಹೇಳಿದೆ, ಅದ್ರ ಮೇಲೆ ನಾನು ರೋಟೋ ಕಿಂಗ್ ಡೀಲರ್ಶಿಪ್ ನ ತಗೊಂಡಿದ್ದೀನಿ. ಈ ಸಾರಿ ರೋಟೋ ಕಿಂಗ್ ಇದನ್ನ ಮಾಡ್ತಾ ಇದ್ದೀನಿ. ತದನಂತರ ಈಗ ನಮಗೆ ಲಾಸ್ಟ್ ಇಯರ್ ಇಂದ 2024-25ನೇ ಸಾಲಿಂದ ಹಾರ್ವೆಸ್ಟರ್ ಹಬ್ ಅಂತ ಹೇಳಿ ಒಂದು ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಅಲ್ಲಿ ನಮ್ಮ ಹಾರ್ವೆಸ್ಟ್ರಿಗೋಸ್ಕರನೇ, ಕಂಬೈನ್ಡ್ ಹಾರ್ವೆಸ್ಟ್ರಿಗೋಸ್ಕರನೇ ಸಬ್ಸಿಡಿ ಇದೆ. 10,40,000 ರೂಪಾಯಿ ಸಬ್ಸಿಡಿ ಇದೆ ನಮ್ಮ ಹಾರ್ವೆಸ್ಟರ್ ಮಿಷಿನ್ಗೆ. ತದನಂತರ ಬೈಲರಿಗೆ ಅಪ್ ಟು 50% ಬೈಲರಿಗೆ ಇದೆ. ಹಾಗಾಗಿ ನಾವೀಗ ಹಾರ್ವೆಸ್ಟರ್ ಹಬ್ ಅಲ್ಲೂ ಕೂಡ ನಾವು ಸಬ್ಸಿಡಿಯಲ್ಲೂ ಕೂಡ ಕಂಬೈನ್ ಹಾರ್ವೆಸ್ಟರ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು 50% ಸಬ್ಸಿಡಿ ಜನರಲ್ಲಿಗೆ ರೋಟಾವೇಟ್ರು, ಕಲ್ಟಿವೇಟ್ರು, ಸ್ಲ್ಯಾಶರು ಎಲ್ಲಾ ಐಟಮ್ ನಾವು ಕೊಡ್ತಾ ಇದೀವಿ. ಇದು ಕ್ಯಾಟಗರಿ ವೈಸ್ ಇರುತ್ತಾ ಅಥವಾ? ಹೌದು, ಇದು ಜನರಲ್ಲಿಗೆ ಬಂದ್ಬಿಟ್ಟು 50% ಇದೆ, SC/ST ಬಂದ್ಬಿಟ್ಟು 90% ಇದೆ. 90%, ಬಟ್ SC/ST ಗೆ ಫಂಡ್ಸ್ ಸ್ವಲ್ಪ ಕಡಿಮೆ ಇದೆ. ಜನರಲ್ಲಿಗೆ ಆದ್ರೆ ಫಂಡ್ಸ್ ಚೆನ್ನಾಗಿದೆ, ಬರುತ್ತೆ. ನೋಡಿ, ಜನರಲ್ ಅವರು ಅಪ್ ಟು 50% ಸಬ್ಸಿಡಿಯನ್ನ ಪಡ್ಕೋಬಹುದು. ಅದೇ ರೀತಿಯಾಗಿ SC/ST ಅವರು ಅಪ್ ಟು 90% ಇಸ್ ನಾಟ್ ಅ ಸ್ಮಾಲ್ ಸಬ್ಸಿಡಿ. ಸೊ ಹಾಗಾಗಿ ಅದರ ಎಲ್ಲ ಸದುಪಯೋಗನೂ ಕೂಡ ನೀವು ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಿದೀವಿ, ಬಾತಿ ನಾಗರಾಜ್ ಅಂಡ್ ಕಂಪನಿ ಅವ್ರದ್ದು. ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಅವರಿಂದಾನೇ ಪಡ್ಕೊಳ್ಳಿ. ಸ್ಪೇರ್ಸ್ ಏನೇನಿದೆ ಇದರಲ್ಲಿ? ನಮ್ದು ಸ್ಪೇರ್ಸ್ ಬಂದ್ಬಿಟ್ಟು ನೀವು ಒಂದು ಕಂಬೈನ್ಡ್ ಹಾರ್ವೆಸ್ಟರ್ ಏಸ್ ACT 60 ಮತ್ತೆ ಕ್ಲಾಸ್ ಎರಡಕ್ಕೂ ಸಂಬಂಧಪಟ್ಟಾಗಂತ. ಈಗ ಸದ್ಯ ಇದರಲ್ಲಿ ಕ್ಲಾಸ್ ಕಂಪನಿ ಕ್ಲೋಸ್ ಆಗಿ ಅವರು
ಯಾನ್ಮಾರ್ ಕಂಪನಿಗೆ ಸೇಲ್ ಮಾಡಿದ್ದಾರೆ. ಕ್ಲಾಸ್ ಟೋಟಲ್ ಸೇಲ್ ಮಾಡಿದ್ದಾರೆ. ಕ್ಲಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಲ್ಲ ಇವಾಗ, ಯಾನ್ಮಾರ್ ಅಂತ ಇದೆ. ಅವು ಎರಡೂ ಮಷಿನ್ಗಳಿಗೆ ನಮ್ಮ ಹತ್ರ ಸ್ಪೇರ್ಸ್, ಪ್ರತಿಯೊಂದು ಸ್ಪೇರ್ಸು ಲಭ್ಯವಿದೆ. ಟೈರ್ ಸರ್, ಟ್ರ್ಯಾಕ್ಟರ್ಗೋಸ್ಕರನೇ ನಮ್ಮ ಕಸ್ಟಮರ್ಗಳಿಗೆ ಇಲ್ಲಿ ಬಂದು ಟ್ರ್ಯಾಕ್ಟರ್ ಫ್ರಂಟ್ ವೀಲ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಫ್ರಂಟ್ ವೀಲು. ತದನಂತರ ಇದು ಭತ್ತದ ಹುಲ್ ಪೆಂಡಿ ಕಟ್ಲಿಕ್ಕೆ ದಾರ, ಯಾರ್ನ್ ಅಂತಾರೆ. ಇದು ನೈಲಾನ್ ಇದು ಬರುತ್ತೆ ಸರ್. ಇದು ಲಿಟ್ಲ್ ಬಿಟ್ ಪಾಲಿಸ್ಟರ್ ಮಿಕ್ಸ್ ಇರುತ್ತೆ. ಇದರಲ್ಲೇ ನಿಮಗೆ ಯಾವ್ದು ಬರುತ್ತೆ ಅಂದ್ರೆ ಜೂಟ್ದು ಬರುತ್ತೆ. ಬಟ್ ಈಗ ಕಸ್ಟಮರ್ ಜೂಟ್ದು ಆಗ್ಲೆಲ್ಲ ಕಟ್ ಆಗುತ್ತೆ ಅಂತ ಹೇಳಿ ಪಾಲಿಸ್ಟರ್ದೇ ಕೇಳ್ತಾ ಇರೋದ್ರಿಂದ ನಾವು ಪಾಲಿಸ್ಟರ್ದೇ ಕೊಡ್ತಾ ಇದೀವಿ. ಇದೆಲ್ಲ ಕಾಸ್ಟ್ ಎಲ್ಲ ಏನಿದೆ ನಿಮ್ಮಲ್ಲಿ ಸರ್? ಇದೆಲ್ಲ ಪರ್ ಕೆಜಿ 200 ರುಪೀಸ್, ಡಿಪೆಂಡಿಂಗ್ ಆನ್ ಕ್ರೂಡ್ ಆಯಿಲ್ ಏನು ವೇರಿಯೇಷನ್ ಆಗುತ್ತಲ್ಲ ಸರ್, ಅವಾಗ ಚೇಂಜಸ್ ಆಗುತ್ತೆ. ಇದು ಕೂಡ ಬಂಗಾರದ ರೇಟ್ ತರ ಡೈಲಿ ರೇಟ್ ಚೇಂಜಸ್ ಆಗುತ್ತೆ. ಬರೀ ಇದು ದಾರ ಅಂತ ಹೇಳ್ಬೋದು ನಾವು, ಆದ್ರೆ ಬಂಗಾರಕ್ಕೆ ಎಷ್ಟು ಬೆಲೆ ಕಟ್ತಾರಲ್ಲ ಅದರಂಗೆ ಇದು ಡೈಲಿ ಮಾರ್ಕೆಟ್ ಚೇಂಜ್ ಆಗುತ್ತೆ. ಮತ್ತು ಟೆಕ್ಸ್ಟೋನ್ ಇಂಡಸ್ಟ್ರೀಸ್ ಅಂತ ಹೇಳಿ, ಇದು ಕೊಲ್ಲಾಪುರದ ಸರ್ ಕಂಪನಿ, ಕೊಲ್ಲಾಪುರದ ಕಂಪನಿ ಟೆಕ್ಸ್ಟೋನ್ ಇಂಡಸ್ಟ್ರಿ ಅಂತ ಹೇಳಿ. ಇವ್ರದ್ದು ಕೂಡ ನಾವು ಸಬ್ಸಿಡಿಯಲ್ಲಿ ಮಾಡ್ತಾ ಇದೀವಿ. ಗ್ರಾಸ್ ಚಾಪಿಂಗ್ ಮಷಿನ್. ಈಗ ಹಸುಗಳಿಗೆ ಉದ್ದುದ್ದ ಮೇವು ಇರುತ್ತೆ, ಆ ಮೇವನ್ನ ಪುಡಿ ಮಾಡುತ್ತೆ. ಇದು ನಾವು 146 ಮಿಷಿನ್ ಅನ್ನ ಕಸ್ಟಮರ್ಗಳಿಗೆ ಕೊಟ್ಟಿವಿ ಸರ್. 3 HP, 3 HP. ಮತ್ತೆ 5 HP ಮಿಷಿನ್ಸ್ ನನ್ನ 7 ಮಿಷಿನ್ಸ್ ಕೊಟ್ಟಿದೀವಿ. ಅದೆಲ್ಲ ಶೀಪ್ ಫಾರ್ಮಿಂಗ್. ಶೀಪ್ ಫಾರ್ಮಿಂಗ್ ಏನಿದೆ ಅಲ್ರ, ಶೀಪ್ ಫಾರ್ಮಿಂಗ್ ಮತ್ತೆ ಗೋಟ್ ಫಾರ್ಮಿಂಗ್, ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಅವರೆಲ್ಲ 50-100 ಕುರಿಗಳಿದಾವೆ. ಆ ಕುರಿ ಫಾರ್ಮ್ ಅವರಿಗೂ ಕೂಡ ಇದನ್ನ ಕೊಟ್ಟಿದೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ ಅವರಿಗೆ ಒಂದು ರಾಗಿ ಹುಲ್ಲು, ಶೇಂಗಾ ಒಟ್ಟು, ಮತ್ತೆ ಬಿಳಿ ಜೋಳದ್ದು ದೊಂಟು, ಇದೆಲ್ಲದೂ ಕೂಡ 1 ಇಂಚಿಗೆ ಚಾಪ್ ಆಗುತ್ತೆ. ಹಾಗಾಗಿ ವೇಸ್ಟ್ ಆಗಲ್ಲ, ಮೇವು ವೇಸ್ಟ್ ಆಗಲ್ಲ. ಇದರಿಂದ ಮೇನ್ ಬೆನಿಫಿಟ್ ಅಂದ್ರೆ ಮೇವು ವೇಸ್ಟ್ ಆಗಲ್ಲ. ಆಮೇಲೆ ಚೆನ್ನಾಗಿ ತಿನ್ನೋದ್ರಿಂದ ಕುರಿಗಳಿಗೆ ಬೇಗ ಡೈಜೆಷನ್ ಆಗುತ್ತೆ. ಹಾಗಾಗಿ ಬೇಗ ಕುರಿಗಳು ಬಲಿತವೆ. ಅದೇ ರೀತಿ ನಾವು ಏಸ್ ಜೆನ್ಯೂನ್ ಆಯಿಲ್ ತರಿಸ್ತಾ ಇದೀವಿ. ಇಂಜನ್ನು, ಹೈಡ್ರಾಲಿಕ್ ಮತ್ತೆ ಗೇರ್ ಬಾಕ್ಸ್ ಏಸ್ ಕಂಪ್ನಿದೇ ಇರುತ್ತೆ. ತದನಂತರ ಫಿಕ್ಸ್ ಬೆಲ್ಟ್ಸ್ ಬರುತ್ತೆ ಸರ್. ಇದು ಫಿಕ್ಸ್ ಕಂಪ್ನಿದು ಬೆಲ್ಟ್ಸ್ ಬರುತ್ತೆ. ತದನಂತರ ನಮ್ಗೆ ಮೇಜರ್ ಬಂದ್ಬಿಟ್ಟು ಬೇರಿಂಗ್ಸ್ ಸರ್. ನಮ್ಮ ಮಷೀನ್ಸಿಗೆ ಬರ್ತಕ್ಕಂಥದ್ದೇ ಬೇರಿಂಗ್ಸು. 3-4 ಕ್ವಾಲಿಟಿ ನಾವು ಬೇರಿಂಗ್ ಇಟ್ಟಿದೀವಿ ಸರ್. ಒಂದು NRB, ಒಂದು ಫ್ಯಾಗು. ಈಗ ಏನಾಗುತ್ತೆ ಸರ್, ಕಸ್ಟಮರ್ ಎಲ್ಲರೂ ಒಂದೇ ತರ ಇರಲ್ಲ. ಒಬ್ರು ನನಗೆ ಫ್ಯಾಗ್ ಬೇಕಂತಾರೆ, ಒಬ್ರು NRB ಬೇಕಂತಾರೆ, ಇದಕ್ಕಿಂತ ಕಡಿಮೆ ಪ್ರೈಸ್ ಇನ್ ಕೊಡ್ರಿ ಅಂತಾರೆ. ಸೊ ಅದಕ್ಕೋಸ್ಕರ ನಾವು UBL ಇದನ್ನ ಮಾಡಿದೀವಿ. 3 ತರದ್ದು ಇಲ್ಲ, ಟೋಟಲ್ 5 ತರ ಇದೆ. ಅವರಿಗೆ ಡಿಪೆಂಡಿಂಗ್ ಆನ್ ಕಸ್ಟಮರ್ ಮೇಲೆ ನಾವು ಅವರಿಗೆ ಕೊಡ್ತಾ ಇದೀವಿ ಸರ್. ಯಾವ ರಿಕ್ವೈರ್ಮೆಂಟ್, ಯಾವ ಪ್ರೈಸ್ ಬೇಕೋ ಅವರಿಗೆ. ಈಗ TR ಬರುತ್ತೆ, ಆಮೇಲೆ ARZ ಇದೆ, NRB ಸಿಂಗಲ್ ಕಲರ್ ಮತ್ತೆ ಡಬಲ್ ಕಲರ್ ಅಂತಾರೆ. ಎಲ್ಲಾ ಬ್ರ್ಯಾಂಡ್ ಅಲ್ಲೂ ಇದಾವೆ ಸರ್. ಹೌದು, ಸೇಮ್. ಅದು ಸಿಂಗಲ್ ಕಲರು, ಇದು ಸಿಂಗಲ್ ಕಲರು. ಬಟ್ ಬಹಳ ಪ್ರೈಸ್ ಅಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಪ್ರೈಸಿಂಗ್ ಅಲ್ಲೂ ಕೂಡ ಡಿಫರೆನ್ಸ್ ಆಗುತ್ತೆ. ಇದು 800 ರುಪೀಸ್ ಇದ್ರೆ ಇದು 500 ರುಪೀಸ್ ಇದೆ. ಇದು ARZ 500 ರುಪೀಸ್ ಇದೆ, ಅದು 800 ರುಪೀಸ್ ಇದೆ. ಡಿಪೆಂಡ್ಸ್ ಇನ್ ಕ್ವಾಲಿಟಿ. ಹೌದು. ಸೊ ನೀವು ಪ್ರೈಸ್ ಡಿಫರೆನ್ಸ್ ಇರೋದು ಕಡಿಮೆ ರೇಟ್ ಇದೆ ಅಂತ ತಗೊಂಡ್ರೆ ಕ್ವಾಲಿಟಿ ಅದು ಕಡಿಮೆ ಬರುತ್ತೆ. ಆ ಪ್ರೈಸ್ ತಕ್ಕಂಗೆ ಕ್ವಾಲಿಟಿ ಇರುತ್ತೆ, ಕೂಡ ಕಡಿಮೆ ಇರುತ್ತೆ. ಮತ್ತೆ ಬೋಲ್ಟ್ ನಟ್ಸ್ ಬಂದ್ಬಿಟ್ಟು ನಾವು ಪೂಜಾ ಫೋರ್ಜ್ ಅಂತ ಹೇಳಿ, ಈ ಪೂಜಾ ಫೋರ್ಜ್ ಇದು ಫರೀದಾಬಾದ್ ಅಲ್ಲಿ, ಇದ್ರದ್ದು ಲುಧಿಯಾನದಲ್ಲಿ ಇದೆ ಸರ್. ಇದು ಪಂಜಾಬ್ ಬೇಸ್ಡ್ ಅಥವಾ ಹರಿಯಾಣ ಬೇಸ್ಡ್ ಕಂಪ್ನಿ, ಪೂಜಾ ಫೋರ್ಜ್ ಅಂತ ಹೇಳಿ. ಇದು ನಮ್ಮ ಕ್ಲಾಸ್ ಕಂಪನಿ ಅವರು ಏನ್ ಯೂಸ್ ಮಾಡ್ತಾರೆ, ನಮ್ಮ ಏಸ್ ಕಂಪನಿ ಅವ್ರು ಏನ್ ಯೂಸ್ ಮಾಡ್ತಾರೆ, ಅದೇ ಇದನ್ನೇ ನಾವು ತರಿಸ್ತೀವಿ ಸರ್. ಹೌದು, ಎಲ್ಲಾ ಸೈಜಸ್ ಅಲ್ಲೂ ನಮಗೆ ಸಿಗುತ್ತೆ. ಇದು ಕಚ್ಚಾ ಬೋಲ್ಟ್ ಅಲ್ಲ ಸರ್, ಇದು ಬ್ರ್ಯಾಂಡೆಡ್. ಕಂಪ್ಲೀಟ್ ಪ್ರತಿಯೊಂದು ಎಲ್ಲ ಸೈಜ್ ನಟ್ಟು ಬೋಲ್ಟ್ಸ್ ನಿಮ್ಮಲ್ಲಿ ಅವೈಲೇಬಲ್. ಹೌದು. ತದನಂತರ ಉನ್ನತಿ ಸ್ಪೇರ್ ಪಾರ್ಟ್ಸ್ ಇಲ್ಲೇ ಪೀಣ್ಯದಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇದು ಎಲ್ಲ ಪಂಪ್ ಶಾಫ್ಟ್ಸ್ ಸರ್. ಇದು ಈಟಾನ್ ಪಂಪ್ ಬರುತ್ತಲ್ರ ನಮ್ಮ ಹಾರ್ವೆಸ್ಟರ್ ಅಲ್ಲಿ, ಆ ಪಂಪ್ ಶಾಫ್ಟ್. ಈ ಪಂಪ್ ಶಾಫ್ಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2800 ರೂಪಾಯಿ ಬರುತ್ತೆ. ಡಿಪೆಂಡಿಂಗ್ ಆನ್ ಈಗ ರಾ ಮೆಟೀರಿಯಲ್ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಪ್ರೈಸ್ ಜಾಸ್ತಿ ಆಗುತ್ತೆ. ಅಟ್ ಪ್ರೆಸೆಂಟ್ ಪ್ರೈಸ್ ಇದು ಇದೆ.
ಬಟ್ ಇದೇ ಈಟನ್ ಕಂಪ್ನಿದು ಹೋದ್ರೆ ನಾವು 9,000 ರೂಪಾಯಿ ಇದೆ. ಸೇಮ್ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಡಿಫ್ರೆನ್ಸ್ ಇದೆ, ಸ್ವಲ್ಪ ಕ್ವಾಲಿಟಿ ಆಟೋಮೆಟಿಕಲ್ ಡಿಫ್ರೆನ್ಸ್. ಅದು ಜರ್ಮನ್ ನಿಂದ ಬರೋದು, ಇದು ಇಲ್ಲಿ ಇಂಡಿಯಾ ಇನ್ ಕರ್ನಾಟಕ ಮ್ಯಾನುಫ್ಯಾಕ್ಚರ್. ಲಾಟ್ ಆಫ್ ಡಿಫರೆನ್ಸ್. ಹೌದೌದು. ತದನಂತರ ಇದರಲ್ಲಿ ಗೇರ್ ಬಾಕ್ಸ್ ಐಟಮ್ ಬರುತ್ತೆ, ಸೀಲ್ಸ್ ಇದೆ. ಇದು ಕಟರ್ ಬಾರ್ ಜಾಕ್ ಸೀಲ್ ಅಂತಾರೆ. ಕಟರ್ ಬಾರ್ ಮೇಲೆ ಎತ್ತೋದು ಇಳಿಸೋದು ಮಾಡುತ್ತಲ್ರ, ಅದ್ರ ಜಾಕ್ ಸೀಲ್ ಇದು. ಪ್ರತಿಯೊಂದು ಎಲ್ಲ ಇಲ್ಲಿ ಬುಷಸ್ ಇದೆ. ಇದು ಪಂಪ್ ಜಾಯಿಂಟ್ ಬುಷ್. ಇದು 2 ಪಂಪ್ ರೊಟೇಟ್ ಆಗ್ಬೇಕು ಅಂತಂದ್ರೆ ಈ ಬುಷ್ ಇರಬೇಕು. ಈ ಬುಷ್ ಹೋಯ್ತು ಅಂತಂದ್ರೆ ಒಂದ್ ಕಡೆ ಮೂವ್ಮೆಂಟ್ ಆಗಲ್ಲ, ಗಾಡಿ ಸ್ಟಾಪ್ ಆಗ್ಬಿಡುತ್ತೆ. ಇದು ಕಾಸ್ಟ್ಲಿ ಐಟಮ್ ಇರೋದ್ರಿಂದ ನಾವು ಇದನ್ನ ಬೀರುನಲ್ಲಿ ಸ್ವಲ್ಪ ಸೇಫ್ಟಿ ಆಗಿ ಇಡ್ತಿದ್ದೀವಿ. ಟ್ರೆಜರ್ ಅಂತಾರ. ಇದು ಬಂದ್ಬಿಟ್ಟು ಟ್ಯಾಂಕ್ ಆಗಾರು ಮತ್ತೆ ಅನ್ಲೋಡಿಂಗ್ ಆಗಾರು, ಪ್ರೈಮರಿ ಆಗಾರು, ಸೆಕೆಂಡರಿ ಆಗಾರು, ರೀಲ್ ಪೈಪು, ರೀಲ್ ಶಂಟರ್ ಶಾಫ್ಟು, ಎಲ್ಲ ಓಸ್ ಪೈಪ್ ಇದಾವೆ. ಇದು ನಮ್ದು ರೇಡಿಯೇಟರ್ ಇದೆ, ನಮ್ಮ ಟಾಟಾ 407 ACT 60 ಅಥವಾ CT 30 ಮಿಷಿನ್ಗೆ ರೇಡಿಯೇಟರ್ಸು. ಇದು ಅಗಾರ್ ಪೈಪು. ಪ್ಯಾಕಿಂಗ್ ಹಿಂಗ್ ಬರುತ್ತೆ, ಬಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಡ್ಯಾಮೇಜ್ ಆಗ್ಬಾರ್ದು ಅಂತೇಳಿ ನಾವು ಪ್ಯಾಕಿಂಗ್ ಮಾಡಿಸಿರ್ತೇವೆ. ಅಗಾರ್ ಪೈಪ್ಸ್ ಇದೆ. ಬಟ್ ಎಲ್ಲ ಐಟಮ್ ಇದೆ ಸರ್. 1800 ಐಟಮ್ಸ್ ಅವೈಲಬಲ್ ಇದೆ. 1800 ಐಟಮ್ಸ್. ಆಲ್ ಪುಲ್ಲೀಸ್, ಇದೆಲ್ಲ ಪುಲ್ಲಿ ಸರ್. ಎಲ್ಲಾ ಪುಲ್ಲಿಗಳು ಇಲ್ಲಿದೆ. ಈ ಹಾರ್ವೆಸ್ಟರ್ ಮಷಿನ್ಗಳಿಗೆ ಎಲ್ಲ ಐಟಮ್ 1800 ಐಟಮ್ಸ್ ಇದಾವೆ ಸರ್ ನಮ್ಮ ಹತ್ರ. ನಿಮ್ಮಲ್ಲಿ ಹೊಸ ಹಾರ್ವೆಸ್ಟರ್ ಮಷಿನ್ಗಳು ಸಿಗುತ್ತಾ? ಈಗ ಹೊಸ ಹಾರ್ವೆಸ್ಟರ್ ಅಂತಂದ್ರೆ ಇವಾಗೆಲ್ಲ ಏನಾಗಿದೆ ಅಂತಂದ್ರೆ ಸರ್, ACT 60 ಸೈಡ್ ಹುಲ್ ಬೀಳ್ತಾ ಇತ್ತು, ಅದಕ್ಕೆ ಟ್ಯಾಪ್ ಸಿಸ್ಟಮ್ ಅಂತ ಹೇಳೋರು, ಟ್ರಾನ್ಸಾಕ್ಷನ್ ಆಕ್ಷನ್ ಫ್ಲೋ ಅಂತ ಹೇಳೋರು. ಅದನ್ನ ಈಗೆಲ್ಲ ಜನ ಅದು 1 ಗಂಟೆಗೆ 1 ಎಕರೆ ಕೊಯ್ತದೆ ಅಂತ ಹೇಳಿ ರೈತರು ಏನ್ ಮಾಡ್ತಾ ಇದಾರೆ, ಸ್ವಲ್ಪ ಬೇಗ ಎಲ್ಲ ಸ್ಪೀಡ್. ಇವತ್ತು ಕಲಿಯುಗ ಇದು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಜನ ಸ್ಪೀಡ್ ಆಗಿ ಮುಗಿಬೇಕು. ನಾವು 2011ರಲ್ಲಿ ಮಿಷಿನ್ ತಗೊಂಡಾಗ 3 ತಿಂಗಳು ಸೀಸನ್ ಮಾಡ್ತಾ ಇದ್ವಿ. ಇವಾಗ 30 ದಿವಸದಲ್ಲಿ ಸೀಸನ್ ಮುಗಿತಾ ಇದೆ. 90 ದಿವಸಕ್ಕೂ 30 ದಿವಸಕ್ಕೂ ಬಹಳ ವ್ಯತ್ಯಾಸ ಇದೆ. ಏನಾಗಿದೆ, ಭತ್ತ ಕಡಿಮೆ ಆಗಿದೆ, ಅಡಿಕೆ ಜಾಸ್ತಿ ಆಗಿದೆ. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಜನ, ಸ್ಪೀಡ್ ಇವತ್ತು ಕೊಯ್ದು ಬಿಡ್ಬೇಕು, ನಾಳೆ APMCಗೆ ಹೋಗ್ಬೇಕು, ನಾಡಿದ್ದು ಪೇಮೆಂಟ್ ತಗೊಂಡ್ಬರ್ಬೇಕು, ಅಷ್ಟು ಸ್ಪೀಡ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಸ್ಪೀಡ್ ಮಿಷಿನ್ಸ್ ಬಂದಿದೆ ಇವಾಗ. ಅದು ನಮ್ಮ ACE ಅಲ್ಟ್ರಾ ಪ್ಲಸ್ ಅಂತೇಳಿ 100 HP ಇಂಜನ್ ಬಂದಿದೆ. ನಮ್ಮ ಹಳೆ ಮಿಷನ್ 62 HP ಇದ್ರೆ, ಇದರ 100 HP ಮಿಷಿನ್, 100 HP ಗೇರ್ ಬಾಕ್ಸ್, 52 cc HST ಬರ್ತಾ ಇದೆ. ಮಿಷಿನ್ ಡೆಲಿವರಿ ಕೊಟ್ಟಿದೀವಿ. ಅದ್ರ ಪರ್ಫಾರ್ಮೆನ್ಸ್ ಸೂಪರ್ ಇದೆ. ಅದು ಆಲ್ರೆಡಿ 800 ಅವರ್ಸ್ಗೆ 15 ಲಕ್ಷ ಉಳಿಸಿದೀವಿ ಅಂತ ಹೇಳಿ ನಮ್ಮ ರೈತರು ನಮಗೆ ಹೇಳ್ತಾ ಇದ್ದಾರೆ. ಅವರು ಈಗ ಮತ್ತೆ ಮಳೆಗಾಲದ ಸ್ಟಾರ್ಟ್ ಆಗಿ ಡ್ಯಾಮ್ ತುಂಬಿದ್ರೆ ಮತ್ತೆ ಒಂದು ಮಿಷಿನ್ ಬುಕ್ಕಿಂಗಿಗೂ ಬರ್ತಾ ಇದ್ದಾರೆ. ಇಲ್ಲೇ ಹಳೆಬಾತಿ ಗ್ರಾಮದಲ್ಲಿ ತಗೊಂಡಿದ್ದಾರೆ. ಹೌದೌದು. ಮೆಟ್ಲಕಟ್ಟಿಯಲ್ಲೂ ಹಾಗೆ ಇದ್ದಾರೆ. ಸೇಲ್ಸ್ ಇದೆ. ಅದಕ್ಕೆ ತಕ್ಕಂತೆ ಸ್ಪೇರ್ ಪಾರ್ಟ್ಸ್. ಇದು ಆ ಮಿಷಿನ್ಗೋಸ್ಕರನೇ ಫೀಡರ್ ಚೈನ್ ಇದೆ. ತದನಂತರ ಅದಕ್ಕಾಗಿ ಸಪರೇಟ್ ಆಗಿ ನಾವು 25 ಲಕ್ಷ ಸ್ಪೇರ್ಸ್ ತಂದಿದೀವಿ. ಆ ಮಿಷಿನ್ಗೋಸ್ಕರನೇ ಇದು. ಆ ಮಿಷಿನ್ಸ್ ಎಲ್ಲ ಫಿಲ್ಟರ್ ಇದು. ಆ ಮಿಷಿನ್ ಬರೋ ಫಿಲ್ಟರ್ ಈ ಮಿಷಿನಿಗೆ ಬರಲ್ಲ, ಈ ಮಿಷಿನ್ ಬರಲ್ಲ ಫಿಲ್ಟರ್ ಆ ಮಿಷಿನಿಗೆ ಬರಲ್ಲ. ನಾವೀಗ 1 ಮಿಷಿನ್ ಕೊಟ್ಟರು ಸ್ಪೇರ್ಸ್ ಇಡ್ಲೇಬೇಕು, 500 ಮಿಷಿನ್ ಕೊಟ್ಟರು ಸ್ಪೇರ್ಸ್ ಇಡ್ಲೇಬೇಕು. ಸೊ ಆಲ್ರೆಡಿ ನಾವು ಸ್ಪೇರ್ಸ್ ಸ್ಟಾಕ್ ಮಾಡಿದೀವಿ. ಎಲ್ಲ ಏರ್ ಫಿಲ್ಟರ್ ಇಂದ ಹಿಡಿದು ಎಲ್ಲ ಐಟಮ್ನು ನಾವು ಸ್ಟಾಕ್ ಮಾಡಿದೀವಿ. ಅದೇ ರೀತಿ ಬೆಲ್ಟ್ಸ್, ಇವೆಲ್ಲ ಪವರ್ ಬೆಲ್ಟ್ಸ್ ಸರ್. ಇದು ಪ್ರೈಸೇ ಜಾಸ್ತಿ ಇದೆ. ವಿತ್ ಬ್ರ್ಯಾಂಡೆಡ್ MSB ಬ್ರ್ಯಾಂಡೆಡ್ 4SB 1555 ಅಂತ ಹೇಳಿದ್ದು. ಇದು ನಂಬರ್, ಅದು ಲೆಂತ್, ಅದು 4 ಬ್ಯಾಂಡ್. SB ಅಂದ್ರೆ ಇದು B ಸೆಕ್ಷನ್, 4S ಅಂತ ಕೋಡ್ ಸರ್. ಇದು 1555 ಇಟ್ಸ್ ಲೆಂತ್ ಇನ್ MM. ಹೌದೌದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದ ನಾವು OEM ಸ್ಪೇರ್ಸ್ ನೇ ಮಾರ್ತಾ ಇರೋದು. ತದನಂತರ ಹೌದೌದೌದು, ಎಲ್ಲ ಬ್ರ್ಯಾಂಡೆಡ್. ಮತ್ತೆ ಡ್ರೈವಿಂಗ್ ಗೇರ್ ಸರ್, ಡ್ರೈವಿಂಗ್ ಗೇರ್ಸ್ ಕೂಡ ಬ್ರ್ಯಾಂಡೆಡ್. ಇವೆಲ್ಲ ಈ ಫಾಸ್ಟ್ ಐಟಮ್ಸ್ ಎಲ್ಲ ಏನಿದಾವಲ್ಲ ಸರ್, ಇವೆಲ್ಲ ಚೈನಾ ಇಂದಾನೇ ಇಂಪೋರ್ಟ್ ಮಾಡ್ಕೊಂತೀವಿ. ಹೌದು. ಇದ್ರ ನೋಡಿ, ಇದು ವೆಯ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸಿಕ್ಕಾಪಟ್ಟೆ ವೇಟ್ ಇದೆ. ನೋಡೋದಕ್ಕೆ ನಿಮ್ಗೆ ಹೆಂಗ್ ಕಾಣಿಸ್ತದೆ ಗೊತ್ತಿಲ್ಲ, ವಿಡಿಯೋದಾಗೆ ಹೆವಿ ವೇಟ್ ಇದೆ. ಪ್ರತಿಯೊಂದು ಇದೆ ಸರ್. ಒಂದು ಟೈನ್ಸ್ ಇಂದ, ಇದು ಟೈನ್ಸ್, ಇದು ಮುಂದೆ ರೀಲಿಗೆ ಬರುತ್ತೆ. ಇದು ಏನಂದ್ರೆ ಭತ್ತ ಬಿದ್ದರೆ ಅದನ್ನ ಎತ್ತುಗಳಿಗೋಸ್ಕರ ಇದು ಉಪಯೋಗ ಆಗುತ್ತೆ. ಗಾಳಿಗೆ ಏನಾದ್ರು, ಹೌದು, ಗಾಳಿಗೆ ಏನಾದ್ರು ಬಿದ್ರೆ ಪ್ರತಿಯೊಂದು ಇದು ಬೇರೆ ಮಷೀನಿಗೆ ಬರುತ್ತೆ ಸರ್. ಬಟ್ ಅದನ್ನು ಕೂಡ ಸೇಲ್ ಮಾಡ್ತೇವೆ ನಾವು. ಇದು ಗ್ಯಾಮ್ ಮಷೀನ್ಗೆ ಬರುತ್ತೆ. ಗ್ಯಾಮ್ ಮಷಿನ್ದು ಸ್ಪೇರ್ ಪಾರ್ಟ್ಸ್ ಇದು. ಗ್ಯಾಮ್ದು ಬೇಕಾದ್ರೆ ಎಲ್ಲ ನಮ್ಮ ಹತ್ರ ಐಟಮ್ ಸಿಗುತ್ತೆ.
ಗ್ಯಾಮಿಗೆ ಬೇಕಾದಾಗಂತ ಡ್ರೈವಿಂಗ್ ಗೇರ್ಸು ಇದೆಲ್ಲ ನಾವು ಚೈನಾಯಿಂದಾನೇ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ಇಂಡಿಯಾದಲ್ಲಿ ಸಿಗಲ್ವಾ? ಸರ್ ಇಲ್ಲಿ ಇಂಡಿಯಾದಲ್ಲಿ ಸಿಗುತ್ತೆ, ಬಟ್ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ ನಮಗೆ. ಚೈನಾ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ಇಂಡಿಯಾ ಕಾಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಇಟ್ಸ್ ಬೆಟರ್ ಟು ಇಂಪೋರ್ಟ್ ಅಂಡ್ ವಿ ವಿಲ್ ಸೇಲ್. ಇಲ್ಲಿ ನಮಗೆ ಅಲ್ಲಿ ಪರ್ಚೇಸಿಂಗ್ ರೇಟ್ಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ ಜಾಸ್ತಿ ಆಗುತ್ತೆ. ಸೊ ಆಗ ನಮಗೆ ರೈತರಿಗೆ ಏನು ಅನುಕೂಲ ಆಗಲ್ಲ ಸರ್. ನಿಮ್ಮಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಪಾರ್ಟ್ಸ್ ಅಂದ್ರೆ ಯಾವುದು ಸರ್? ಹೈಯೆಸ್ಟ್ ಸೇಲಿಂಗ್ ಪಾರ್ಟ್ಸ್ ಅಂತಂದ್ರೆ ನಮಗೆ ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಬೆಲ್ಟ್ಸ್, ಬೇರಿಂಗು, ಬ್ಲೇಡ್ ಸೆಕ್ಷನ್. ನಾವು ಬ್ಲೇಡ್ಸ್ ಎಲ್ಲ ಮಾಡೋದು ಇದನ್ನೇ ಸರ್, ಶಾರ್ಪ್ ಅಂತ ಬರುತ್ತೆ. ಶಾರ್ಪ್ ಬ್ಲೇಡ್ ಸ್ಟ್ರಿಪ್ ಸರ್ ಇದು. ಶಾರ್ಪ್ ಸರ್ ಇದು. ಶಾರ್ಪ್ ಕಂಪ್ನಿನೇ ನಂಬರ್ 1 ಸರ್ ಇವಾಗಿರೋದು. ಶಾರ್ಪ್ ಕಂಪ್ನಿ ಬ್ಲೇಡ್ಸ್. ಇದು ಸಪರೇಟ್ ಪ್ಯಾಕಿಂಗು ಬರುತ್ತೆ ಸರ್. ಬ್ಲೇಡ್ ಲೂಸು ಈಗ ಏನಾದರೂ ಒಂದು ಮಾತ್ರ ಡ್ಯಾಮೇಜ್ ಆದಾಗ ನಮಗೆ ಒಂದನ್ನ ಮಾತ್ರ ಅವರು ಇದನ್ನ ಮಾಡ್ಬೋದು ಸರ್. ಇದು ಒಂದು ಪ್ಯಾಕ್ ತಗೊಂಡು ಹೋದ್ರೆ ಅವರಿಗೆ ಒಂದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. 1-2 ಡ್ಯಾಮೇಜ್ ಆದರೆ 1-2 ಬರುತ್ತೆ. ಈ ತರ ಬ್ಲೇಡ್ಸ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಮಗೆ ಬೇಕು ಅಂದ್ರೆ 1-2 ಡ್ಯಾಮೇಜ್ ಆಯ್ತು ಅಂದ್ರೆ ಸಿಂಗಲ್ ಸಪರೇಟ್ ಆಗಿ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. ನಮಗೆ ರೋಲರ್ಸು ಚೆನ್ನಾಗಿ ಹೋಗುತ್ತೆ ಸರ್. ರೋಲರ್ಸು ಮತ್ತೆ ರೋಲರ್ ಸೀಲ್ಸ್, ರೋಲರ್ ಬೇರಿಂಗ್ಸು ಅದೆಲ್ಲ ಸರ್. ಇದರಲ್ಲಿ ಫಾಸ್ಟ್ ಮೂವಿಂಗ್ ಅಂದ್ರೆ ನಮಗೆ ಮಷಿನ್ ಎಷ್ಟು ರನ್ ಆಗುತ್ತೋ ಅಷ್ಟು ಮೆಟೀರಿಯಲ್ಸ್ ಸೇಲ್ ಆಗುತ್ತೆ. ಈಗ ಮಷಿನ್ ಜಾಸ್ತಿ ರನ್ ಆಗಿಲ್ಲ ಅಂತಂದ್ರೆ ಯಾವ್ದು ಸ್ಪೇರ್ಸ್ ಹೋಗಲ್ಲ. ಹಾಗೆ ಎಲ್ಲ ಬೆಸ್ಟ್ ಕ್ವಾಲಿಟಿ ಆಫ್ ಮಟೀರಿಯಲ್ಸ್ ನೀವು. ಹೌದು ಸರ್, ಹೌದು. ನಿಮ್ಮಲ್ಲಿ ಆರ್ಎಸ್ಟಾರ್ ಮಷಿನ್ಗಳು ಇದಾವಲ್ಲ, ಯಾವ್ಯಾವ ವೆರೈಟಿಗಳಿದಾವೆ ಅಂದ್ರೆ ಬ್ರ್ಯಾಂಡ್? ಈಗ ಏಸ್ ಬ್ರ್ಯಾಂಡ್ ಮಾತ್ರ ನಿಮ್ಮಲ್ಲಿ ಸರ್? ನಾವು ಮಾಡ್ತಾ ಇರೋದು ಏಸ್ ಬ್ರ್ಯಾಂಡ್ ಒಂದೇ. ಬಟ್ ಇದಕ್ಕೆ ನಮಗೆ ಕಾಂಪಿಟೇಟಿವ್ ಆಗಿ ಯಾನ್ಮಾರ್ ಇದೆ, ಕುಬೋಟೋ ಇದೆ, ಲೋವೆಲ್ ಇದೆ, ಗ್ಯಾಮ್ ಇದೆ, ಇನ್ನ ಬಹಳ ಕರ್ತಾರ್ ಇದೆ, ಬಹಳ ಕಂಪ್ನಿಗಳು ಇದಾವೆ ಸರ್. ಬಟ್ ಮೈನ್ ಸ್ಟೇಬಲ್ ಆಗಿರೋದ್ರೆ ಬಟ್ ಇಂಡಿಯನ್ ಕಂಪ್ನಿ ಅಂತ ಅಂದ್ರೆ ಏಸ್. ಏಸ್ ಇಸ್ ದ ಇಂಡಿಯನ್ ಕಂಪ್ನಿ. ಕ್ಲಾಸು ಇಂಡಿಯನ್ ಅಲ್ಲ, ಯಾನ್ಮಾರು ಇಂಡಿಯನ್ ಅಲ್ಲ, ಲೋವೆಲ್ಲು ಇಂಡಿಯನ್ ಅಲ್ಲ, ಕುಬೋಟೋನು ಇಂಡಿಯನ್ ಅಲ್ಲ. ಬಟ್ ಏಸ್ ಅಂದ್ರೆ ಹೌದು ಇಂಡಿಯಾಸ್ ಕ್ರೇನ್ ನಲ್ಲಿ ನಂಬರ್ 1 ಬ್ರ್ಯಾಂಡ್ ಇದೆ. ಬಟ್ ಹಾರ್ವೆಸ್ಟರ್ ಅಲ್ಲೂ ನಂಬರ್ 1 ಬ್ರ್ಯಾಂಡ್ ಬರಲಿ ಅಂತ ಹೇಳಿ ನಾವೆಲ್ಲ ಕಷ್ಟಪಡ್ತಾ ಇದೀವಿ ಸರ್. ಬಟ್ ಏಸ್ ಅಂದ್ರೆ ನಂಬರ್ 1 ನೋಡಿ. ಎಲ್ಲ ನಿಮ್ಮ ರೈತರ ಸಪೋರ್ಟ್ ಇಂದ ಈ ಏಸ್ ಬ್ರ್ಯಾಂಡ್ ಇಂಡಿಯನ್ ನಂಬರ್ 1 ಬ್ರ್ಯಾಂಡ್ ಆಗ್ಲಿ. ಯಾಕಂದ್ರೆ ದ ಒನ್ ಅಂಡ್ ಓನ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಹಾರ್ವೆಸ್ಟರ್ ಮಷಿನ್ಸ್ ಅಂದ್ರೆ ಅದು ಏಸ್ ಬ್ರ್ಯಾಂಡ್ ಇಂದ ಮಾತ್ರ. ಬೇರೆ ಎಲ್ಲ ಇರೋದು ನಿಮಗೆ ಜರ್ಮನ್ ಇದೆ, ಜಪಾನ್ ಇದೆ, ಬೇರೆ ದೇಶದಿದೆ. ಬಟ್ ಇಂಡಿಯನ್ ಓನ್ ಮ್ಯಾನುಫ್ಯಾಕ್ಚರ್ ಅಂತ ಅಂದ್ರೆ ಏಸ್. ಮೇಕ್ ಇನ್ ಇಂಡಿಯಾ ಸಪೋರ್ಟ್ ಮಾಡ್ತಾ ಇರೋದಂದ್ರೆ ಈ ಏಸ್ ಬ್ರ್ಯಾಂಡ್ ಅವ್ರು ಮಾತ್ರ. ಸೊ ಅದರದ ಮೇನ್ ಡೀಲರ್ ಕರ್ನಾಟಕದಲ್ಲೇ ಮೇನ್ ಡೀಲರ್ ಇವರು, ಒನ್ ಆಫ್ ದಿ ಮೇನ್ ಡೀಲರ್ ಏಸ್ ಬ್ರ್ಯಾಂಡ್ ನ. ಸೊ ಹಾಗಾಗಿ ನಿಮ್ಗೆ ಪ್ರೈಸಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ಸಬ್ಸಿಡಿ ವರ್ಗನು ಕೂಡ ಅವರೇ ಕೇರ್ ಮಾಡ್ತಾರೆ. ಇಲ್ಲಿ ಕಸ್ಟಮರ್ ರಿವ್ಯೂ ಹೇಗಿದೆ ಅನ್ನೋದನ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ. ಸರ್, ಇವಾಗ ನಿಮ್ಮಲ್ಲಿ ಏಸ್ ಮಾಸ್ಟರ್ ಅಂತ ಹೇಳಿದ್ರಲ್ಲ, ಅದು ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ ನಿಮ್ಮಲ್ಲಿ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಮಗೆ 25,75,000 ಇದೆ. ಬಟ್ ಇವಾಗ ಏನಾಗ್ತಾ ಇದೆ, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರೋದ್ರಿಂದ, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಲ್ರೆಡಿ 15 to 20% ಮಾರ್ಕೆಟ್ ಅಲ್ಲಿ ಹೈಕ್ ಆಗಿದೆ. ಸೊ ನಮ್ಮ ಆಟೋಮೊಬೈಲ್ ಫೀಲ್ಡ್ ಯಾವುದೇ ತಗೊಂಡ್ರೆ 15 to 20% ಮಾರ್ಕೆಟ್ ಹೈಕ್ ಆಗಿದೆ. ಬಟ್ ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಸ್ಟಾಕ್ ಇರೋದ್ರಿಂದ ಆ ಸ್ಟಾಕ್ ಕ್ಲಿಯರೆನ್ಸ್ ಆಗೋವರೆಗೂ ನಮ್ದು ಇದೇ ಪ್ರೈಸ್ ಇರುತ್ತೆ. ಇದು ಸ್ಟಾಕ್ ಕ್ಲಿಯರೆನ್ಸ್ ಆಗಿದ ಮೇಲೆ ಯಾವಾಗ ನಮ್ಮ ಮ್ಯಾನುಫ್ಯಾಕ್ಚರರ್ ನಮಗೆ ಹೈಕ್ ಮಾಡ್ತಾರೋ ಅವಾಗ ನಾವು ಆಟೋಮೆಟಿಕಲಿ ನಮ್ಮ ಕಸ್ಟಮರ್ಸ್ ಹೈಕ್ ಮಾಡ್ಬೇಕಾಗುತ್ತೆ. ಬಟ್ ಅಟ್ ಪ್ರೆಸೆಂಟ್ ಜೂನ್ ಮತ್ತೆ ಜುಲೈ ಮಂತ್ ಅಲ್ಲಿ ಎಕ್ಸ್ಚೇಂಜ್ ಸಪೋರ್ಟ್ ಇದೆ. ಎಕ್ಸ್ಚೇಂಜ್ ಮಾಡ್ಕೊತಾ ಇದೀವಿ. ಹಳೆ ಮೆಷಿನ್ ಅನ್ನು ತಗೊಂಡು ಹೊಸ ಮೆಷಿನ್ ಕೊಡ್ತಾ ಇದೀವಿ. ಸೊ ಅದಕ್ಕೆ 1 ಲಕ್ಷ ಆಫರ್ ಇರಲ್ಲ, 25,75,000 ನಮ್ಮ ಸ್ಟಾಕ್ ಕ್ಲಿಯರೆನ್ಸ್ ಆಗೋವರೆಗೂ. ನಮ್ಮ ಸ್ಟಾಕ್ ಜೂನ್ಗೆ ಕ್ಲಿಯರ್ ಆಯ್ತು ಅಂದ್ರೆ ಜೂನ್ಗೆ ಕ್ಲೋಸ್, ಜುಲೈ ಕ್ಲಿಯರ್ ಆಯ್ತು ಅಂದ್ರೆ ಜುಲೈಗೆ, ಜುಲೈ 10 ಕ್ಲಿಯರ್ ಆಯ್ತು ಅಂದ್ರೆ ಜುಲೈ 10ಕ್ಕೆ. ಸೊ ಬೇಗ ಬಂದು ಸದುಪಯೋಗ ಪಡ್ಕೊಳ್ಳಿ. ಸೊ ಸ್ಟಾಕ್ ಕ್ಲಿಯರೆನ್ಸ್ ಆದಷ್ಟು ಬೇಗನೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಸ್ಟಾಕ್ ಕ್ಲಿಯರೆನ್ಸ್ ಮುಗಿಯೋದ್ರಲ್ಲೇನೆ ಬೇಗ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇರೋದ್ರಲ್ಲೇ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಹೊಸ ಬ್ರ್ಯಾಂಡ್ ಹೊಸ ಗಾಡಿಗಳನ್ನ ನೀವು ತಗೋಬಹುದು. ಇಲ್ಲೇ ಹೋದ್ರೆ ಪ್ರೈಸ್ ಹೈಕ್ ಆಗ್ತಾ ಇದೆ. ಅವ್ರು ಹೇಳಿದ ಪ್ರಕಾರ ಇಂಪೋರ್ಟೇಷನ್ ಚಾರ್ಜಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ನವರು ಇಂಪ್ಲಿಮೆಂಟೇಷನ್ಸ್ ಬಹಳ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಆದಷ್ಟು ಬೇಗ ಪರ್ಚೇಸ್ ಮಾಡಿದಷ್ಟು ನಿಮಗೆ ಸೇವಿಂಗ್ಸ್ ಜಾಸ್ತಿ ಮಾಡ್ಬೋದು. ಸರ್, ಇವಾಗ ಏಸ್ ಕ್ಲಾಸ್ ಮಾಸ್ಟರ್ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಸಬ್ಸಿಡಿ ಎಲ್ಲ ಕೊಡ್ತಾರ ರೈತರಿಗೆ? ಹೌದು, ನಮ್ಮ ಈಗ ಹಾರ್ವೆಸ್ಟ್ ಹಬ್ ಅಂತ ಹೇಳಿ ಒಂದು ಸ್ಕೀಮ್ ಬಂದಿದೆ. ಅದರಲ್ಲಿ ಇಂಡಿವಿಜುವಲ್ಗೂ ಕೊಡ್ತಾರೆ, ಮತ್ತೆ FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಹೇಳಿ ನಮ್ಮ ಗೌರ್ಮೆಂಟ್ ನವ್ರು ಏನ್ ಮಾಡಿದ್ದಾರೆ ಅದಕ್ಕೆ, ಅಥವಾ NGOs, ಈ 3 ಸೆಕ್ಟರ್ಗೂ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಇಂದ ನಮಗೆ ಸಬ್ಸಿಡಿ ಇದೆ. ಫಾರ್ ಜನರಲ್ಗೆ 50% ಇದೆ, ಮತ್ತೆ SC/ST ಅವರಿಗೆ 75% ಇದೆ ಈ ಹಾರ್ವೆಸ್ಟರ್ ಹಬ್ ಸ್ಕೀಮ್ ಅಲ್ಲಿ. ಇದು ಶುಗರ್ ಕೇನ್ ಆಗಿರ್ಬೋದು, ಪ್ಯಾಡಿ ಹಾರ್ವೆಸ್ಟರ್ ಹಬ್ ಆಗಿರ್ಬೋದು, ವೀಲ್ ಮಿಷಿನ್ ಆಗಿರ್ಬೋದು, ಯಾವ್ದ್ರಲ್ಲಾದ್ರೂ ನಮಗೆ
ಸೇಮ್ ಪರ್ಸೆಂಟೇಜ್ ಆಫ್ ಇದು ಸಿಗುತ್ತೆ. ಬಟ್ ಇದಕ್ಕೆ ಏನ್ ಮಾಡ್ತಾರೆ, ನೀವು ಎಷ್ಟು ಲಕ್ಷದ ಮಿಷಿನ್ ತಗೊಂಡ್ರು ನಮ್ದು ಸಬ್ಸಿಡಿ ಇಷ್ಟು ಲಕ್ಷ ಅಂತಂದು ಅವರು ಫಿಕ್ಸ್ಡ್ ಇರುತ್ತೆ. ಅವ್ರು ಎಷ್ಟು ತಗೊಂಡ್ರೆ ಅಷ್ಟಕ್ಕೆ ಅವರಿಗೆ ಸಬ್ಸಿಡಿ ಬರುತ್ತೆ. ಹಾಗಾಗಿ ಇದಕ್ಕೆ ಇಡೀ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬೇಕಾದ್ರೂ ನಾವು ಸಬ್ಸಿಡಿಗೆ ನಾವೇ ಸಪ್ಲೈ ಮಾಡೋದು. ನಮ್ಮ ಏಸ್ ಕಂಪ್ನಿಯಿಂದ ನಮ್ಮನ್ನೇ ಅಥರೈಸ್ಡ್ ಎಂಟಿಟಿ ಆಗಿ ಮಾಡಿದ್ದಾರೆ. ಸೊ ಯಾವ ಡಿಸ್ಟಿಕ್ ಬೇಕಾದ್ರೂ ನಾವು ಕೊಡ್ತೇವೆ. ಇವಾಗ ಈ ಸ್ಪೇಸ್ ಇದೆ ಅಲ್ಲ, ಈ ದಾವಣಗೆರೆ ಸರೌಂಡಿಂಗ್ ಅಲ್ಲಿ ಇರೋರು ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ. ಈಗ ಔಟ್ ಆಫ್ ಈ ಡಿಸ್ಟಿಕ್ ಇರ್ತಾರೆ, ಈ ದಾವಣಗೆರೆ ಬಿಟ್ಟು ಹಾವೇರಿಯಿಂದ ಕಾಲ್ ಮಾಡ್ತಾರೆ ಅನ್ಕೊಳ್ಳಿ, ಬರಕ್ ಆಗೋದಿಲ್ಲ, ಅವರಿಗೆ ನೀವು ತಲುಪಿಸೋಂತ ವ್ಯವಸ್ಥೆ? ಈಗ ಇದಕ್ಕೋಸ್ಕರನೇ ಸ್ಪೇರ್ಸಿಗೋಸ್ಕರನೇ ಅಂತ ಹೇಳಿ ನಾವು ಇಲ್ಲಿಂದ ಮಲೆಬೆನ್ನೂರು ಹೋಬ್ಳಿ, ಈಗ ನಮ್ದು ಇಲ್ಲಿ ದಾವಣಗೆರೆಯಲ್ಲಿ ಆದ್ರೆ ಇಲ್ಲಿ ನಿಯರ್ ಆಗುತ್ತೆ, ಬಂದು ತಗೊಂಡು ಹೋಗ್ತಾರೆ. ಸೊ ಮಲೆಬೆನ್ನೂರಿಗೋಸ್ಕರ ನಮ್ದು ಒಂದು ಬ್ರಾಂಚ್ ಇದೆ. ಅದೇ ತರ ಇಲ್ಲಿ ಕೌಲೆತ್ ಅಂತ ಒಂದು ವಿಲೇಜ್ ಇದೆ, ಅದು ಹಾವೇರಿ ಡಿಸ್ಟಿಕ್ ಸೇರುತ್ತೆ. ಯಾಕಂತಂದ್ರೆ ನಮ್ದು ರಾಣೆಬೆನ್ನೂರಿಗೆ ಹಾಕಿದ್ರೆ ಅಲ್ಲಿ ಬೆದ್ಲು ಬಾಳ, ನಮಗೆ ನಿಯರ್ ಆಗ್ಬೇಕು ಅಂತಂದ್ರೆ ಈಗ ಮಾಕ್ನೂರು, ಮುದೇನೂರು, ಈ ಕಡೆಗೆ ಹರಿಹರ ತಾಲೂಕಿಗೆ ಎಲ್ಲರಿಗೂ ನಿಯರ್ ಆಗ್ಬೇಕು ಅಂತಂದ್ರೆ ಕೌಲೆತ್ತಲ್ಲೂ ಕೂಡ ನಮ್ದು ಬ್ರಾಂಚ್ ಇರೋದ್ರಿಂದ ನಮಗೆ ಪ್ಲಸ್ ಪಾಯಿಂಟೇ ಅದು. ಎಲ್ಲಾ ಕಸ್ಟಮರ್ಸ್ ನಮಗೆ ಅಲ್ಲಿಂದ ಬರ್ತಾ ಇದಾರೆ. ಒಂದು ಇದಾದ ನಂತರ ಸಿಂಧನೂರಲ್ಲಿ ಒಂದಿದೆ, ಕೆಂಬಾವಿಯಲ್ಲೂ ಕೂಡ ನಾವು ಒಂದು ಪ್ಲಾನಿಂಗ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಕೆಂಬಾವಿಯಲ್ಲಿ ಈಗ ಟೋಟಲ್ 5 ಬ್ರಾಂಚಸ್ ಪ್ಲಾನ್ ಆಗಿದೆ. ಈಗ ಆಲ್ರೆಡಿ 3 ಸಕ್ಸಸ್ಫುಲಿ ರನ್ನಿಂಗ್, 4th ಅಂಡರ್ ಕನ್ಸ್ಟ್ರಕ್ಷನ್, 5th ಈ ವಿತಿನ್ ಶಾರ್ಟ್ ಟೈಮ್ ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ಗೆ ಅದನ್ನು ಕೂಡ ನಾವು ಕೆಂಬಾವಿಯಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡಿರಲ್ಲ ಸ್ನೇಹಿತರೆ, ಬಾತಿ ನಾಗರಾಜ್ ಅಂಡ್ ಕಂಪನಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಸ್ಪೇರ್ಸ್ ಮತ್ತೆ ಉಪಕರಣಗಳು ಅವೈಲೇಬಲ್ ಇದಾವೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ನಿಮಗೆ ತೋರಿಸ್ಕೊಟ್ಟಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.